ಬೇಸಿಗೆಯಲ್ಲಿ ಎಲ್ಲರ ಮನೇಲಿ ಯಾವ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ವೆರೈಟಿ ಐಸ್ ಕ್ರೀಮ್ ರೆಸಿಪಿಗಳಂತೂ ಟ್ರೈ ಮಾಡ್ತಾನೆ ಇರ್ತೀವಿ. ನಿಜ ಅಲ್ವಾ ಫ್ರೆಂಡ್ಸ್? ಇವತ್ತು ನಾನು ಬಂದಿರೋದು ಬಟರ್ ಸ್ಕಾಚ್ ಐಸ್ ಕ್ರೀಮ್ ರೆಸಿಪಿಯೊಂದಿಗೆ. ನಾನಿಲ್ಲಿ ಒಂದು 2ರಿಂದ 3 ಕಪ್ ಆಗೋಷ್ಟು ಹಾಲನ್ನ ಕಾಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಕಾಯೋಷ್ಟರಲ್ಲಿ ಇನ್ನೊಂದು ಕಡೆ ಒಂದು ಅರ್ಧ ಕಪ್ ಹಾಲಿಗೆ 1-2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ನೀವಿಲ್ಲಿ ಯಾವ ಫ್ಲೇವರ್ ಕಸ್ಟರ್ಡ್ ಪೌಡರ್ ಬೇಕಾದರೂ ತೊಗೋಬೋದು. ನಾನು ಮಾಡ್ಕೊಳ್ತಾ ಇರೋದು ಬಟರ್ ಸ್ಕಾಚ್ ಐಸ್ ಕ್ರೀಮು. ನಮಗೆ ಬಟರ್ ಸ್ಕಾಚ್ ಕಸ್ಟರ್ಡ್ ಪೌಡರ್ ಬೇಕಂದ್ರೂ ಸಿಗುತ್ತೆ, ಆದರೆ ನಾನಿಲ್ಲಿ ವೆನಿಲಾ ಫ್ಲೇವರ್ದು ತೊಗೊಂಡಿರೋದು. ಇಲ್ಲಿ 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಹಾಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಹಾಲು ಕಾಯಿಸಿ ಆರಿಸಿರೋ ಹಾಲು. ಬಿಸಿ ಹಾಲಿಗೆ ಈ ಕಸ್ಟರ್ಡ್ ಪೌಡರ್ ಸೇರಿಸ್ಕೊಂಡ್ರೆ ಗಂಟಾಗುತ್ತೆ. ಸೊ ಆರಿರೋ ಹಾಲಿಗೆ ಈ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಈ ಕ್ರೀಮ್ನ ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಹಾಲು ಕೂಡ ಕಾಯ್ದಿಟ್ಟು ಚೆನ್ನಾಗಿ. ಹಾಲು ಜಾಸ್ತಿ ಏನು ಕಾಯಿಸ್ಕೊಳ್ಳೋದು ಬೇಡ, 1-2 ಕುದಿ ಬಂದರೆ ಸಾಕಾಗುತ್ತೆ. ಇವಾಗ ಹಾಲು ಕಾಯ್ದಿದೆ, 1-2 ಕುದಿ ಬಂದಿದೆ. ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತೀನಿ. ಸಕ್ಕರೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ತುಂಬಾ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಆಗೋ ಈ ಬಟರ್ ಸ್ಕಾಚ್ ಐಸ್ ಕ್ರೀಮು ಒಂದ್ಸಲ ನೀವು ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ ನೋಡಿ. ಆವಾಗ ನಿಮಗೆ ಅನ್ನಿಸ್ತಾ ಇರುತ್ತೆ, ಇಷ್ಟು ದಿವಸ ನಾನು ಸುಮ್ಮನೆ ಆಚೆಗಡೆಯಿಂದ ತಂದುಬಿಟ್ಟು ದುಡ್ಡು ವೇಸ್ಟ್ ಮಾಡ್ಕೋತಾ ಇದ್ದೆ. ಹಾಗೆ ಆಚೆಗಡೆ ಎಲ್ಲ ಐಸ್ ಕ್ರೀಮ್ಗೆ ಫುಡ್ ಕಲರು ಮತ್ತು ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ. ಆದರೆ ನಾವು ಮನೇಲಿ ಅದೇನು ಯೂಸ್ ಮಾಡಿದೆ ತುಂಬಾ ಟೇಸ್ಟ್ ಆ್ಯಂಡ್ ಸೂಪರಾಗಿ, ಆಚೆಗಡೆಗಿಂತ ಡಬಲ್ ಸೂಪರಾಗಿ ಆರಾಮಾಗಿ ಮನೇಲೇ ಮಾಡ್ಕೋಬೋದು ಬಟರ್ ಸ್ಕಾಚ್ ಐಸ್ ಕ್ರೀಮು. ಹಾಲ್ಗೆ ಇವಾಗ 2 ಕುದಿ ಬಂದಾದಮೇಲೆ ನಾವು ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡರ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಸೇರಿಸ್ಕೊತಾ ಇದ್ದೇನೆ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೋಬೇಕು. ಈ ಪೌಡರ್ ಸೇರಿಸ್ಕೊತಾ ಇದ್ದಂತೆ ನಮ್ಮ ಹಾಲು ಗಟ್ಟಿ ಆಗ್ತಾ ಬರುತ್ತೆ. ಈ ಕಸ್ಟರ್ಡ್ ಪೌಡರ್ ಸೇರಿಸ್ಕೊಂಡಾದ್ಮೇಲೆ ನಾವು ಒಂದು 4ರಿಂದ 5 ನಿಮಿಷ ಮತ್ತೆ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ನೋಡ್ಬೋದು ನೀವು ಇವಾಗ ನಮ್ಮ ಹಾಲು ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬಂದಿದೆ. ಇನ್ನು ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಗ್ಯಾಸ್ನ ಇವಾಗ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಗಿ ಬಿಡ್ತಾ ಇದ್ದೀನಿ. ಈ ಕಸ್ಟರ್ಡ್ ಕ್ರೀಮು ತಣ್ಣಗಾಗೋಷ್ಟರಲ್ಲಿ ನಾವಿವಾಗ ಕ್ಯಾರಮೆಲ್ ಕ್ರಂಚ್ನ ಮಾಡ್ಕೊಳ್ಳೋಣ. ನೀವು ನೋಡಿರ್ಬೋದು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮೇಲೆ ಗೋಲ್ಡನ್ ಕಲರ್ ಕ್ರಂಚಿಯಾಗಿ ಒಂದು ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಅದು ಕೂಡ ಆರಾಮಾಗಿ ನಾವು ಮಾಡ್ಕೋಬೋದು. ಇವಾಗ ಮೊದಲಿಗೆ ಒಂದು ಪ್ಲೇಟ್ನ ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಸವರ್ಬಿಟ್ಟು ಇಡಬೇಕಾಗತ್ತೆ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಣ್ಣೆನ ಈ ಪ್ಲೇಟ್ನಲ್ಲಿ ಹಾಕ್ಕೊಂಡು ಎಲ್ಲ ಕಡೆ ಸವರ್ಬಿಟ್ಟಿರ್ತಾಯಿದ್ದೀನಿ. ಮತ್ತು ಇನ್ನೊಂದು ಕಡೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಕಂಪ್ಲೀಟಾಗಿ ಕರಗಿಸ್ಕೋಬೇಕು. ಇಲ್ಲಿ ನೀರೇನು ಹಾಕ್ಕೋಬಾರ್ದು, ಹಾಗೆಯೇ ಸಕ್ಕರೆನ ಕರಗಿಸ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ, ಅಂದರೆ ಗೋಲ್ಡನ್ ಕಲರ್ ಆಗೋವರೆಗೂ ನಾವಿಲ್ಲಿ ಕರಗಿಸ್ಕೋಬೇಕಾಗುತ್ತೆ. ಬೇಸಿಗೆ ಬಂದರೆ ಸಾಕು, ಚಿಕ್ಕವರಿಂದ ದೊಡ್ಡವರೆಗೂ ಎಲ್ರಿಗೂ ಸಹ ಚಿಲ್ಲಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆವಾಗ ಈ ಥರ ಐಸ್ ಕ್ರೀಮ್ನ ಮನೇಲೇ ಮಾಡಿಟ್ಕೊಂಡ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಐಸ್ ಕ್ರೀಮ್ನ ನಾವು ಆರಾಮಾಗಿ ತಿನ್ಕೋಬೋದು. ಜಾಸ್ತಿ ದುಡ್ಡು ಖರ್ಚಾಗಲ್ಲ, ಹಾಗೆ ಅನ್ಹೆಲ್ದಿಯಾಗಿ ಏನು ತಿಂದಿರೋ ಥರನೂ ಅನಿಸಲ್ಲ. ಯಾಕಂದರೆ ನಾವು ಮನೇಲೇ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಮಾಡ್ಕೊಂಡಿರ್ತೀವಲ್ಲ, ಯಾವುದೇ ಕೆಮಿಕಲು, ಫುಡ್ ಕಲರು ಏನೂ ಇಲ್ಲದೆ. ಇವಾಗ ನೋಡ್ಬೋದು ನೀವು, ಈ ಸಕ್ಕರೆ ಕಂಪ್ಲೀಟಾಗಿ ಕರಗಿದೆ ಮತ್ತು ಗೋಲ್ಡನ್ ಕಲರ್ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು 8ರಿಂದ 10 ಗೋಡಂಬಿನ ಪೀಸ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಸೇರಿಸ್ಕೊತಾ ಇದ್ದಂತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಣ್ಣೆನೂ ಸೇರಿಸ್ಕೊಂಡು ಬೆಣ್ಣೆ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಣ್ಣೆ ಕರಗ್ತಾ ಇದ್ದಂತೆ ಗ್ಯಾಸ್ನ ಆಫ್ ಮಾಡಿಕೊಂಡು ಬೇಗನೆ ನಾವು ಆವಾಗಲೇ ಬೆಣ್ಣೆ ಸವರಿಟ್ಕೊಂಡಿದ್ವಲ್ಲ ಆ ಪ್ಲೇಟ್ಗೆ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಇದನ್ನು ಸೆಟ್ ಮಾಡಿಟ್ಕೋಬೇಕಾಗುತ್ತೆ. ಅಂದರೆ ಒಂದು 2ರಿಂದ 3 ನಿಮಿಷ ಪ್ಲೇಟಲ್ಲಿ ಹಾಗೆಯೇ ತಣ್ಣಗಾಗೋಗ್ಬಿಟ್ರೆ ಕ್ರಂಚಿಯಾಗಿರೋ ಕ್ಯಾರಮೆಲ್ಲು ರೆಡಿ ಆಗುತ್ತೆ. ಬಟರ್ ಸ್ಕಾಚ್ಗೆ ಇದೊಂದು ಅಲಂಕಾರ ಅಂತಲೇ ಹೇಳ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ನೋಡೋಕ್ಕೂ ಚೆನ್ನಾಗಿರುತ್ತಲ್ವ. ಇವಾಗ ನಾನು ಒಂದು ಪ್ಲೇಟ್ ಮೇಲೆ ಹಾಕಿಬಿಟ್ಟು ತಣ್ಣಗಾಗೋಗಿ ಬಿಡ್ತಾಯಿದ್ದೀನಿ. ಒಂದು 2ರಿಂದ 3 ನಿಮಿಷ ಆದಮೇಲೆ ಇವಾಗ ನೋಡ್ಬೋದು ನೀವು ಎಷ್ಟು ಆರಾಮಾಗಿ ಬರುತ್ತೆ ಅಂತ. ಕ್ರಂಚಿಯಾಗಿರುತ್ತೆ. ಇದು ಒಂದು ಕಡೆ ತೆಗೆದುಬಿಟ್ಟು ಸ್ವಲ್ಪ ಪೀಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗಾದರೂ ಹಾಕ್ಕೋಬೋದು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ 1-2 ಸೆಕೆಂಡೇ ಆನ್ ಮಾಡಿ ಆಫ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಒಂದು ಲಟ್ಟಣಿಕೆಯಿಂದ ದಪ್ಪವಾಗಿ ಜಜ್ಜಿಡಬೇಕಾದ್ರೂ ಇಟ್ಕೋಬಹುದು. ಇದು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮೇಲೆ ಹಾಕ್ಕೊಳ್ಳೋಕ್ಕಾಗುತ್ತೆ.
ಹಾಗೆ ನಾನು ಇದಕ್ಕೂ ಮುಂಚೆನೇ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಡ್ರೈ ಫ್ರೂಟ್ಸ್ ಕುಲ್ಫಿ ರೆಸಿಪಿನೂ ನನ್ನ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿಟ್ಟಿದ್ದೆ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಅದು ಸಹ ತುಂಬಾ ಟೇಸ್ಟಿಯಾಗಿದೆ ಮತ್ತು ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಅದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಇವಾಗ ಕೈಯಿಂದ ಎಲ್ಲನೂ ಪೀಸ್ ಮಾಡಿಕೊಂಡು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಬರೀ ಒಂದು 2 ಸೆಕೆಂಡ್ ಮಾತ್ರ ಆನ್ ಮಾಡಿ ಆಫ್ ಮಾಡ್ಕೊಂಡಿದ್ದೆ. ಈ ಥರ ಪದಕ್ಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಲಟಣಿಕೆಯಿಂದ ಜಜ್ಜಿ ಬೇಕಾದರೂ ಇಟ್ಕೋಬೋದು. ಈ ಕ್ರಂಚಿಯಾಗಿರೋ ಕ್ಯಾರಮಿಲ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಕಸ್ಟರ್ಡ್ ಕ್ರೀಮು ಕೂಡ ತಣ್ಣಗಾಗಿತ್ತು. ನೋಡ್ಬೋದು ನೀವು ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ. ಒಂದ್ಸಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ಒಂದು 30 to 40 ಮಿನಿಟ್ಸು ಫ್ರಿಜ್ಜಲ್ಲಿ ಕೋಲ್ಡ್ ಆಗೋಕ್ಕೆ ಎತ್ತಿಡ್ತಾ ಇದ್ದೀನಿ. ಇವಾಗಲೇ ನಾವು ಇದಕ್ಕೆ ಫ್ರೀಜರಲ್ಲಿ ಇಟ್ಬಿಟ್ಟು ಐಸ್ ಕ್ರೀಮ್ ಏನು ಮಾಡ್ಕೊಳಕ್ಕೆ ಹೋಗಬಾರ್ದು. ಇದನ್ನು ಬರೀ ತಣ್ಣಗಾಗೋಕೆ ಬಿಟ್ಬಿಟ್ಟು ಆಮೇಲೆ ಇನ್ನೊಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ಇವಾಗ ನಾನೊಂದು 40 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಸಲ ತೆಗೆದು ನೋಡ್ತಾಯಿದ್ದೀನಿ. ನೋಡ್ಬೋದು ನೀವು ಕಂಪ್ಲೀಟಾಗಿ ತಣ್ಣಗಾಗಿದೆ, ಹಾಗೆ ಒಂದು ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಈ ಕಸ್ಟರ್ಡ್ ಕ್ರೀಮ್ನ ಆ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ನಾನು ಕ್ರೀಮ್ನ ತೊಗೊಂಡಿದ್ದೀನಿ. ಇಲ್ಲಿ ನೀವು ಫ್ರೆಶ್ ಅಮೂಲ್ ಕ್ರೀಮ್ ಬೇಕಾದರೂ ತೊಗೋಬೋದು, ಅಥವಾ ಮನೇಲೇ ಹಾಲು ಕಾಯಿಸ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಬರುತ್ತೆ ನೋಡಿ, ಆ ಗಟ್ಟಿಯಾಗಿರೋ ಕೆನೆ ಬೇಕಾದರೂ ನೀವಿಲ್ಲಿ ಸೇರಿಸ್ಬೋದು. ನಾನು ಅಷ್ಟೇ ಮನೇಲೇ ಹಾಲು ಕಾಯಿಸಿದ್ನಲ್ಲ ಅದ್ರ ಮೇಲಿರೋ ಗಟ್ಟಿ ಕೆನೆನ 1 ಕಪ್ ಆಗೋಷ್ಟು ತೊಗೊಂಡು ಎಲ್ಲನೂ ಒಂದು 5 to 10 ಸೆಕೆಂಡ್ ಅಷ್ಟೇ ನಾನಿಲ್ಲಿ ರುಬ್ಕೊತಾ ಇದ್ದೀನಿ. ಜಾಸ್ತಿ ರುಬ್ಕೊಳ್ಳೋಕ್ಕೇನು ಹೋಗಬಾರ್ದು. ರುಬ್ಕೊಂಡು ಮತ್ತೆ ಅದೇ ಏರ್ಟೈಟ್ ಬಾಕ್ಸಲ್ಲಿ ಸೇರಿಸ್ಕೊತೀನಿ. ನೋಡ್ಬೋದು ನೀವು ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಹಾಕೋತಾ ಇದ್ರೇನೆ ಅಂತ. ಮತ್ತು ನಾವು ಇದ್ರ ಮೇಲೆ ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಕ್ರಂಚಿ ಕ್ಯಾರಮೆಲ್ನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಮುಗಿದೋಯ್ತು. ಇವಾಗ ಸೆಟ್ ಆಗೋಕ್ಕೆ ನಾವು ಫ್ರಿಜ್ಜಲ್ಲಿ ಎತ್ತಿಡಬೇಕು. 7 to 8 ಅವರ್ ಆದರೂ ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಮತ್ತು ನಾನು ಕ್ಯಾರಮೆಲ್ ಕ್ರಂಚಿನ ಕಂಪ್ಲೀಟಾಗಿ ಇಲ್ಲಿ ಹಾಕ್ಕೊಂಡಿಲ್ಲ, ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಡೆಕೋರ್ ಮಾಡೋಕ್ಕೆ ಆಗುತ್ತೆ ಅಂತ. ಇವಾಗ ಎಲ್ಲ ಕಡೆ ನೀಟಾಗಿ ಟೈಟಾಗಿ ಕ್ಲೋಸ್ ಮಾಡಿಕೊಂಡು ನಾನು ಇದನ್ನು ನೈಟಲ್ಲಿ ಮಾಡ್ಕೊಂಡಿದ್ದೆ ಐಸ್ ಕ್ರೀಮು. ನೈಟೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಓಪನ್ ಮಾಡಿ ನೋಡಿದ್ದೀನಿ. ತುಂಬಾ ಪರ್ಫೆಕ್ಟ್ ಆಗಿರೋ ಐಸ್ ಕ್ರೀಮು ರೆಡಿ ಆಗಿತ್ತು. ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ನನ್ನ ಮಕ್ಕಳಿಗಂತೂ ಆ ಡ್ರೈ ಫ್ರೂಟ್ಸ್ ಕುಲ್ಫಿ ಮತ್ತು ಈ ಐಸ್ ಕ್ರೀಮು ಎರಡೂ ಸಹ ತುಂಬಾ ಇಷ್ಟ ಆಗಿದ್ವು. ನಂದಂತೂ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಅಂತಂದರೆ ಫೇವ್ರೇಟು. ಅದರಲ್ಲಿ ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿದ್ದೇನೆ ಅಂತಂದರೆ ತುಂಬಾ ಇಷ್ಟ ಆಯಿತು. ನೀವು ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ತುಂಬಾ ಪರ್ಫೆಕ್ಟ್ ಆಗಿರೋ ಐಸ್ ಕ್ರೀಮ್ ರೆಡಿ ಆಗಿದೆ ಮನೇಲಿ. ನೋಡ್ಬೋದು ನೀವು. ಇವಾಗ ಪ್ಲೇಟಲ್ಲಿ ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ಕಪ್ಪಲ್ಲಿ ಬೇಕಾದರೂ ಹಾಕ್ಕೋಬೋದು, ಕುಲ್ಫಿ ಥರ ಬೇಕಾದರೂ ಮಾಡ್ಕೋಬೋದು. ನಾನು ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಮತ್ತು ನಾವು ಆವಾಗಲೇ ಒಂದು ಸ್ವಲ್ಪ ಕ್ರಂಚಿ ಕ್ಯಾರಮೆಲ್ನ ಉಳಿಸ್ಕೊಂಡಿದ್ವಲ್ಲ ಅದನ್ನು ಮೇಲ್ಗಡೆ ಡೆಕೋರ್ಗೋಸ್ಕರ ಇನ್ನೊಂದು ಸ್ವಲ್ಪ ಹಾಕೋತೀನಿ. ಇಲ್ಲಿ ನೀವು ಡ್ರೈ ಫ್ರೂಟ್ಸ್ ಕಟ್ ಮಾಡಬೇಕಾದ್ರೂ ಸೇರಿಸ್ಕೋಬೋದು. ಅದೇನೂ ಹಾಕೋತಾ ಇಲ್ಲ, ಆಚೆ ಕಡೆ ಸಿಗುತ್ತಲ್ಲ ಸೇಮ್ ಅದೇ ಥರ ಪರ್ಫೆಕ್ಟ್ ಆಗಿರೋ ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಟೇಸ್ಟ್ ಆ್ಯಂಡ್ ಈಸಿಯಾಗಿ ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ಮನೇಲೇ ರೆಡಿ ಮಾಡ್ಕೊಂಡ್ವಿ ಅಂತ. ಈ ಬಟರ್ ಸ್ಕಾಚ್ ಐಸ್ ಕ್ರೀಮ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.